ದೇಹವು ಯಾವ ಕಾರಣಕ್ಕೂ ಅಪ್ರಾಮಾಣಿಕತೆಗೂ, ಈ ದೇಹವು ಯಾವ ಹೊಲಸಿಗೂ ನೀನು ಉಪಯೋಗಿಸ್ಬೇಡ. ಕಾರಣಕ್ಕೆಂದರೆ ಇದು ದೇವನ ಗರ್ಭಗುಡಿ. ಇದು ಟೆಂಪ್ರವರಿ ಗರ್ಭಗುಡಿ, ಪರ್ಮನೆಂಟ್ ಅಲ್ಲ. ತಿಳ್ಕೊಳ್ರಿ, ಈ ಆಲಯ ಭೂಕಂಪ ಆದರೆ ಇದು ಎಲ್ಲ ಭೂಮಿಯೊಳಗೆ ಹೊರಟೋಗ್ತದೆ. ಇದು ಪರ್ಮನೆಂಟ್ ಅಲ್ಲ. ಈ ಆಲಯ ಪರ್ಮನೆಂಟ್ ಯಾವುದು? ಇದು ಈ ಆಲಯವನ್ನು ಶುದ್ಧವಾಗಿಟ್ಟು ಇದರಲ್ಲಿ ಯಾವ ಹೊಲಸು ಆಗಬಾರ್ದು. ಈ ಆಲಯವು ದೇವನ ಶುದ್ಧವಾದಂಥ ಜಾಗ. ಅದಕ್ಕೆ ನಿಮ್ಮ ಹೃದಯದಲ್ಲಿ ನಾನು ವಾಸ ಮಾಡ್ತೇನೆ. ಹೃದಯ ಎಂಬುದು ಅತಿ ಪರಿಶುದ್ಧವಾದದ್ದು. ಹೃದಯ ಎಂಬುದು ಪ್ರಾಮಾಣಿಕವಾದದ್ದು. ಹೃದಯ ಎಂಬುದು ಜೀವವನ್ನು ತುಂಬಿರ್ತಕ್ಕಂಥದ್ದು. ಅದಕ್ಕೆ ಜೀವ ಯೇಸು ಕ್ರಿಸ್ತನು, ದೇವನ ವಾಕ್ಯ ಹೇಳ್ತದೆ, ನಿನ್ನ ಹೃದಯದಲ್ಲಿ ನಾನು ವಾಸ ಮಾಡ್ತೇನೆ, ಅದನ್ನು ಕೆಡಿಸಬೇಡ. ಆ ಹೃದಯದಲ್ಲಿ ಚಿಲುಮುವಂಥ ರಕ್ತವು ಈ ಇಡೀ ಶರೀರಕ್ಕೆ ಜೀವವನ್ನು ಕೊಡುವಂಥದ್ದು. ನಮ್ಮ ಕೈ, ನಮ್ಮ ಕಾಲು ಪರಿಶುದ್ಧತೆಗೆ ಉಪಯೋಗಿಸು. ದೇವನ ವಾಕ್ಯ ಹೇಳ್ತದೆ, ಒಳ್ಳೆ ಕಾರ್ಯಕ್ಕೆ ಈ ಕಾಲನ್ನು ಉಪಯೋಗಿಸು. ಹೋಗು, ಈ ಕೈ ನಿನ್ನ ಸೇವೆಗಾಗಿರಲಿ. ಈ ರೀತಿ ನಿನ್ನ ಪಂಚ ಇಂದ್ರಿಯಗಳು ನಿನ್ನ ದಿನಂಪ್ರತಿಯ ಒಂದೊಂದು ಕ್ಷಣದ ಅವಸ್ಥೆಯಲ್ಲಿ ನಿನ್ನ ಇಡೀ ದೇಹ, ನಿನ್ನ ಆತ್ಮಕ್ಕೆ ಇದು ಸಪೋರ್ಟ್ ಮಾಡುವಂಥದ್ದೇ ನಿನ್ನ ಈ ಶರೀರ. ಅದಕ್ಕೆ ಇಲ್ಲಿ ದೇವನ ವಾಕ್ಯ ಹೇಳ್ತದೆ, ಇಷ್ಟವಾದದ್ದನ್ನ ತ್ಯಾಗ ಮಾಡು. ಇಷ್ಟವಾದದ್ದನ್ನ ಮೊದಲನೇ ಸ್ಥಾನದಲ್ಲಿಟ್ಟಂತ ನಿನ್ನ ಬ್ಯೂಟಿ, ನಿನ್ನ ಕೆಲಸವೋ, ನಿನ್ನ ಕಾರ್ಯವೋ, ನೀನು ಯಾರನ್ನ ಪ್ರೀತಿಸ್ತಿದ್ಯೋ ಅದೆಲ್ಲ ತಳ್ಳಿ ಹಾಕು. ಅದು ಸೆಕೆಂಡ್, ಎರಡಕ್ಕೆ ಇಟ್ಟುಕೋ. ಮೊದಲು ನಿನ್ನ ಸೃಷ್ಟಿ ದೇವರನ್ನ ನೀನು ಆರಾಧಿಸು. ನಿನ್ನ ಸೃಷ್ಟಿ ದೇವನಿಗೆ ನೀನು ಒಪ್ಪಿಸಿಕೊಡು. ಆಗ ನಿನ್ನ ಜೀವಮಾನ ಇಡೀ ದೇವನು ಪರಿಶುದ್ಧವಾದಂಥ ಸ್ಥಾನಮಾನಕ್ಕೆ ಕೊಂಡು ಹೋಗುವಂಥದ್ದು ನಿನ್ನ ಈ ಆತ್ಮ ಮತ್ತು ಶರೀರ. ಪ್ರೈಸ್ ದಿ ಲಾರ್ಡ್. ಹಾಲೆಲೂಯಾ, ಹಾಲೆಲೂಯಾ. ಜ್ಞಾನೋಕ್ತಿ ಸ್ವಲ್ಪ ಬೇಗ ತೆಗೀರಿ. 31ನೇ ಅಧ್ಯಾಯ, ಜ್ಞಾನೋಕ್ತಿ 16ನೇ ಅಧ್ಯಾಯ ವಾಕ್ಯ 3. ಜ್ಞಾನೋಕ್ತಿ, ನಿನ್ನ ಕಾರ್ಯಭಾರವನ್ನು ಸರ್ವೇಶ್ವರನಿಗೆ ವಹಿಸು, ಆಗ ಸಫಲವಾಗುವುದು ನಿನ್ನ ಯೋಜನೆಯು. ನಿನ್ನ ಕಾರ್ಯಭಾರವನ್ನ, ಹಂಗಂದ್ರೆ ಏನು? ನಿನ್ನ ಕೆಲಸ ಕಾರ್ಯಗಳನ್ನ ಪ್ರಭಾತದಲ್ಲಿ ಎದ್ದು, ಸ್ವಾಮಿ ಇವತ್ತೆಲ್ಲವೂ ನಿನಗೆ ಒಪ್ಪಿಸ್ಕೊಡ್ತೇನೆ, ನನ್ನದು ಏನೂ ಇಲ್ಲ ಈ ಭೂಮಿಯಲ್ಲಿ, ಎಲ್ಲವೂ ನಿನ್ನ ಪಾದಕ್ಕೆ ಒಪ್ಪಿಸ್ತೇನೆ. ಯಾವ ಕಾರಣಕ್ಕೂ ಅಶುದ್ಧವಾದದ್ದನ್ನ ನಾನು ಈ ಲೋಕದಲ್ಲಿ ನೋಡದಂತೆ, ಅಶುದ್ಧವಾದದ್ದನ್ನು ಅನುಭವಿಸದಂತೆ ಶುದ್ಧವಾಗಿ ಜೀವಿಸಲು ನನ್ನನ್ನು ಅನುಗ್ರಹಿಸು. ಬಿಟ್ಟುಕೊಡು ನಿನ್ನ ಕಾರ್ಯಭಾರವನ್ನು. ಬೆಳಗಿನ ಪ್ರಭಾತದಲ್ಲಿ ಒಪ್ಪಿಸ್ಕೊಡ್ರಿ, ಸಂಜೆ ತನಕ ಒಂದು ಟೆನ್ಷನ್ ಇರೋದಿಲ್ಲ. ಯಾಕಂದ್ರೆ ನೋಡ್ರಿ, ಟೆಸ್ಟ್ ಮಾಡಿ ನೋಡ್ರಿ, ಸಂಜೆ ತನಕ ಒಂದು ಪ್ರಾಬ್ಲಮ್ ಇರೋದಿಲ್ಲ. ಕಾರಣ ಏಕೆಂದರೆ ನಿನ್ನ ಕೆಲಸವನ್ನು ಅವ್ರು ಮಾಡ್ತಾರೆ, ಅವ್ರು ವಹಿಸ್ಕೊಳ್ತಾರೆ. ನನಗೆ ತುಂಬ ಜನ ಕೇಳ್ತಿದ್ರು, ಬ್ರದರ್ ಈಗ ತುಂಬ ಆರಾಮಾಗಿದ್ದೀರಲ್ವಾ ಅಂತ. ನನಗೆ ತುಂಬ ಆರಾಮಾಗಿದ್ದೀರಲ್ಲ ಬ್ರದರ್ ಅಂತೇಳ. ನಾನು ಕೇಳಿದೆ ಯಾಕೆ ಅಂತ. ನಿಮಗೆ ರಿಟೈರ್ಡ್ ಆಗೋಯ್ತಲ್ಲ ಅಂತ. ನಾನು ಹೇಳಿದೆ, ನನ್ನ ಸರ್ವೀಸಲ್ಲಿ ಇದ್ದಾಗಲೂ ಇಷ್ಟು ಕಷ್ಟಪಡಲಿಲ್ಲ. ನಾನೀಗ ತುಂಬ ಪ್ರಾಬ್ಲಮ್ ನನಗೀಗ. ಕಾರಣ ಯಾಕೆಂದರೆ ಬೆಳಗ್ಗಿಂದ ರಾತ್ರಿವರೆಗೂ ಫುಲ್ಲು ನಾನು ಯಾರ ಜೊತೆ? ಮೊಮ್ಮಕ್ಕಳ ಜೊತೆ ಇರಬೇಕು. ನನಗೆ ಆಫೀಸಲ್ಲಿ ನನಗೆ ಸ್ವಲ್ಪ ಆರಾಮಿತ್ತು, ನಾನು ಡ್ಯೂಟಿಗೆ ಹೋಗುವಾಗ ಸ್ವಲ್ಪ ಆರಾಮಿತ್ತು. ಆದರೆ ಇಲ್ಲಿ ನನಗೆ ಆರಾಮಿಲ್ಲ. ಕಾರಣ ಯಾಕೆಂದರೆ 24x7 ಅಂದಂಗೆ ನಮಗೆ ಕೆಲಸಗಳು. ಕಾರಣಕ್ಕೆ ಮಕ್ಕಳಿರುವಂಥ ಮನೆ ನಿಮಗೆ ಗೊತ್ತು ಎಷ್ಟು ಕೆಲಸ ಇದೆ ಅಂತೇಳಿ. ಅದಕ್ಕಾಗಿ ನನ್ನ ಹೆಂಡತಿ ಇದ್ದಿದ್ರೆ ನನಗೆ ತೊಂದರೆ ಇಲ್ಲ. ಆದರೆ ಗಂಡ ಹೆಂಡತಿ ಇಬ್ಬರದು ನಾನೇ ಸೇರಿ ನನ್ನ ಮೊಮ್ಮಕ್ಕಳನ್ನು ನೋಡಬೇಕು. ಈ ಒಂದು ಕಾರ್ಯಕ್ಕೆ ನಮಗೆ ಭಯಂಕರವಾದಂಥ ಈ ಮಕ್ಕಳ ಟೆನ್ಷನ್. ಅದಕ್ಕಾಗಿ ಪ್ರಿಯ ಸಹೋದರ, ಎಲ್ಲೂ ನಾವು ಫ್ರೀಯಾಗಿ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ. ಹೋದರೆ ನನ್ನ ಮಗಳು ಅಪ್ಪ ಅಂತ ಹೇಳ್ತಾಳೆ, ಅಪ್ಪ ನೀನು ಹೋಗ್ತಿದ್ಯಾ? ನಾನು ಒಂದು ವಾರ ಡಿವೈನ್ಗೆ ಹೋದ್ರೆ ಸಾಕು, ನನ್ನ ಮೊಮ್ಮಗಳು ಹೇಳ್ತಾರೆ ಹೋಗ್ಬೇಡ ಡಾಡಾ, ತತ್ತು ಹೋಗ್ಬೇಡ. ಪ್ರಿಯರೇ, ದೇವನ ವಾಕ್ಯ ಹೇಳ್ತದೆ, ನಿನ್ನ ಕಾರ್ಯಭಾರವನ್ನು ದೇವನಿಗೆ ವಹಿಸು, ನಿನ್ನ ಕೆಲಸ ಕಾರ್ಯಗಳನ್ನು ದೇವನಿಗೆ ವಹಿಸು, ಅವರೆಲ್ಲವನ್ನ ನೆರವೇರಿಸಿ ಕೊಡ್ತಾರೆ.
ಅದಾದಮೇಲೆ ಮೊನ್ನೆ ಹೇಳ್ತಿದ್ರು ಇಲ್ಲಿ, ಬ್ರದರ್ ಮಗು 1 ವರ್ಷ ಆಗೋಯ್ತಾ? ಎಸ್. ನನ್ನ ಮೊಮ್ಮಗಳು, 2ನೇ ಮೊಮ್ಮಗಳಿಗೆ ದೇವರು 1 ವರ್ಷ, ಆಕೆ ಯಾವ ರೀತಿ ಬೆಳೆದ್ಲು ಗೊತ್ತಿಲ್ಲ. ಆ ಮಗು ಕೊಟ್ಟಿದ್ದೇನು, ನಾವು ಜಸ್ಟ್ ಒಂದು ಹಾಲು ಕೊಟ್ವಿ, ಒಂದು ಸ್ವಲ್ಪ ಊಟ ಕೊಟ್ಟು. ಬೆಳೆಸಿದ್ಯಾರು? ನಾವಲ್ಲ, ಸ್ವಾಮಿ ಬೆಳೆಸಿದ್ದು ಸ್ವಾಮಿ. ಅದಕ್ಕಾಗಿ ನಿನ್ನ ಚಿಂತಾಭಾರವನ್ನು ನನಗೆ ವಹಿಸು, ದೇವರಿಗೆ ವಹಿಸ್ರಿ, ನೀವು ಫ್ರೀ ಆಗ್ತೀರಿ, ದೇವರು ನಿಮ್ಮನ್ನು ಆಶೀರ್ವದಿಸ್ತಾರೆ. 3ನೇ ಕಾರ್ಯವನ್ನು ನಾವು ನೋಡ್ತಾನೆ, ಕೀರ್ತನೆ 31ನೇ ಅಧ್ಯಾಯ ವಾಕ್ಯ 15 ಓದ್ರಿ. ನಿನ್ನ ಕೈಯಲ್ಲಿದೆ ನನ್ನ ಇಡೀ ಜೀವಮಾನ, ಬೆನ್ನೆಟ್ಟಿ ಬರುವ ವೈರಿಯಿಂದ ರಕ್ಷಿಸೆನ್ನ. ಬೆಳಗಿಸಲಿ ದಾಸನನ್ನು ನಿನ್ನ ಮುಖ ತೇಜವು, ಕಾಪಾಡಲಿ ಎನ್ನನ್ನು ನಿನ್ನಂತ ಪ್ರೇಮವು. ನಿನಗೆ ಮೊರೆ ಇಡುವೆ ನನಗಾಗದಿರಲಿ, ಏ ಪ್ರಭು ಮಾನಭಂಗ. ದುರುಳರಿಗಾಗಲಿ ಆಶಭಂಗ, ಮೂಕರಾಗುವರು ಸೇರಲಿ ನರಕ. ಇಲ್ಲಿ ನಿನ್ನ ಸಮಯವನ್ನ ದೇವನಿಗೆ ಒಪ್ಪಿಸು. ಯಾವ ಶತ್ರುವು ನಿಮ್ಮನ್ನು ಮುಟ್ಲಿಕ್ಕೆ ಸಾಧ್ಯ ಇಲ್ಲ. ಬೆಳಗಿನ ಪ್ರಭಾತದಲ್ಲಿ ನೀನು ಸಮರ್ಪಿಸುವಂತ ಈ ಕಾರ್ಯ ನಿನ್ನ ಶತ್ರುಗಳನ್ನ ದೇವರು ನಿನ್ನ ಹತ್ರಕ್ಕೆ ಬರಲಿಕ್ಕೆ ಬಿಡೋದಿಲ್ಲ. ಅದೇ ರೀತಿಯಲ್ಲಿ ಒಂದು ಅಮ್ಮ ಸಾಲ ತಗೊಂಡಿದ್ರು. ಆಕೆ ನನಗೆ ತುಂಬ ಹೇಳ್ತಾ ಇರೋ, ಬ್ರದರ್ ತುಂಬ ಪೀಡಿಸ್ತಾರೆ ಬ್ರದರ್, 1 to 2 ಅವರು ಬಡ್ಡಿಗೆ ಬಡ್ಡಿ ಹಾಕಿ ತುಂಬ ಹಿಂಸೆ ಮಾಡ್ತಾರೆ ಅಂತ, ತುಂಬ ಕೆಟ್ಟದಾಗಿ ಹೊಲ್ಸು ಮಾತಾಡ್ತಾರೆ ಬ್ರದರ್. ಬೆಳಗಿನ ಜಾವದಲ್ಲಿ ಬಂದು ಮನೆಯಲ್ಲಿ ಚೇರ್ ಹಾಕಿ ಕೂತ್ಕೊಬಿಡ್ತಾರೆ ಬ್ರದರ್, ಯಾವ ಕೆಲಸ ಮಾಡಲಿಕ್ಕೆ ಬಿಡೋದಿಲ್ಲ, ಯಾವ ಕೆಲಸ ಮಾಡೋಕ್ಕಾಗೋದಿಲ್ಲ. ಅವ್ರು ಬಂದು ಕೂತಿರ್ತಾರೆ, ನಾವು ಏನು ಕೆಲಸ ಮಾಡಲಿ ಬ್ರದರ್. ತುಂಬ ಅಳ್ತಾ ಇದ್ರು. ವಿಧವೆ, ಬ್ರದರ್ ಎಲ್ಲ ಸಾಲ ತೀರಿಸಿದ್ವಿ, ಇನ್ನೊಂದು 10,000 ಏನೋ ಕೊಡ್ಬೇಕು, ಅವರು ನಮ್ಗೆ ಹಾಕಿರೋದು 1 ಲಕ್ಷದ ಚಿಲ್ಲರೆ, 10,000 ಮಾತ್ರ ಕೊಡಬೇಕಾಗಿತ್ತು. ನನಗೆ 1 ಲಕ್ಷ ನಮಗೆ ಬಿಲ್ ಹಾಕಿಯಾರೆ ಬ್ರದರ್, ಕೊಡಲೇಬೇಕು ಅಂತೇಳಿ. ನಾನು ಹೇಳಿದೆ, ಅಷ್ಟೇ ಅಲ್ವಾ, ಸ್ವಾಮಿಯಲ್ಲಿ ನಂಬ್ರಿ, ನಿಮ್ಮ ಮನೆಗೆ ಬಾಗಿಲಿಗೆ ಬರಲಿಕ್ಕೆ ದೇವರು ಬಿಡೋದಿಲ್ಲ. ಅವ್ರಿಗೊಂದು ಮಾತು ಹೇಳಿ, ನಿನ್ನ 10,000 ರೂಪಾಯಿ ನಾನು ಕೊಡಬೇಕಷ್ಟೇ, 1 ಲಕ್ಷ ಕೊಡೋಂಗಿಲ್ಲ. ಈ ಅನ್ಯಾಯ ದುಡ್ಡು ನೀವು ಬೇಕೇ ಬೇಕು, ಕೊಡಲೇಬೇಕು ಎಂಬುದಾಗಿ ನಿನ್ನ ತೀರ್ಮಾನ ಇದ್ದರೆ ದೇವರು ನೋಡ್ಕೊಳ್ತಾರೆ, ನಾವು ಕೊಡ್ತೀವಿ. ಆದರೆ ಈಗ ನಮ್ಮ ಹತ್ರ ಇಲ್ಲ, ನಾವು ನಿಮಗೆ 10,000 ಕೊಡ್ತೀವಿ, ಈ 10,000 ಬರೋ ತಿಂಗಳಲ್ಲಿ ನಮಗೆ ಯಾವುದು ದುಡ್ಡು ಬರ್ತದೆ ಕೊಟ್ಟರೆ ನಿಮ್ಮ ಸಾಲೆಲ್ಲ ಮುಗೀತು ನಮಗೆ. ಆದರೆ ಚಕ್ರ ಬಡ್ಡಿಗೆ ಬಡ್ಡಿ ಎಲ್ಲ ಹಾಕಿದೆಯಲ್ಲ, ಆ 90,000 ಅದು ನಾವು ಕೊಡಬೇಕಾಗಿದ್ದಲ್ಲ, ಅದು ನೀನು ಹೆಚ್ಚಾಗಿ ಹಾಕಿದೆಯಾ ಎಂಬುದಾಗಿ ಹೇಳಿ ಅವ್ರು ಅದಕ್ಕೂ ಮೀರಿ ನನಗೆ ಬೇಕೇ ಬೇಕು ಅಂತ ಹೇಳಿದರೆ ದೇವ್ರು ನೋಡ್ಕೊಳ್ತಾರೆ. ನಮಗೆ ಸಮಯ ಸಿಕ್ಕಿದಾಗೆಲ್ಲ ನಾವು ಹೇಳ್ತೀವಿ, ನಿಮಗೆ ಫೋನ್ ಮಾಡ್ತೀವಿ, ಬಂದು ತಗೊಂಡೋಗ್ರಿ ಅಂತ. ಪ್ರಿಯ ಸಹೋದರ ಸಹೋದರಿಯರೇ, ನಡೆದಂಥ ಸತ್ಯವನ್ನು ನಾನು ನಿಮಗೆ ಹೇಳ್ತೇನೆ. 10,000 ರೂಪಾಯಿ ಅವರು ಕೊಟ್ಟರು. ಕೊಡುವಾಗ ನಾನು ಹೇಳಿದೆ, ಅವರು ಅಕ್ರೈಸ್ತರು. ನಾನೊಂದು ಬೈಬಲ್ ನನಗೆ ಕೇಳಿದರು, ಒಂದು ಬೈಬಲ್ ಕೊಡಿಸಿ ಅಂತ. ಅವ್ರು ಬೈಬಲ್ ತೊಗೊಂಡು ಕೊಡಿಸಿದ್ದು ನಾನು ಫ್ರೀಯಾಗಿ ಕೊಟ್ಟೆ. ನಾನು ಈ 10,000 ಬೈಬಲಲ್ಲಿ ಇಟ್ಟು ಕೊಟ್ರಿ, ಪ್ರಾರ್ಥನೆ ಮಾಡಿಕೊಟ್ರು. ಹೇಳಿದ್ದಂಗೆ ಹೇಳಿದರು, ಈ ಇನ್ನೂ 90,000 ಕೊಡಬೇಕು ಅಂದರೆ ನಮ್ಮ ಹತ್ರ ದುಡ್ಡಿಲ್ಲ, ಸಿಕ್ಕಿದಾಗ ನಾವು ಕೊಡ್ತೀವಿ, ನಿಮಗೆ ಫೋನ್ ಮಾಡ್ತೇವೆ, ನೀವು ಮನೆಗೆ ಬಂದು ಕೂತ್ಕೊಳ್ಳೋಂಥ ಅವಶ್ಯಕತೆ ಇಲ್ಲ. ಈ 10,000 ಕೊಟ್ಟರೆ ನಮ್ಮ ಸಾಲ, ನಮ್ಮ ಲೆಕ್ಕದಲ್ಲಿ ಸಾಲ ಮುಗೀತು. ಬರ್ದಿಟ್ಟ್ಯಾರ, ಡೇಟ್ ಸಮೇತ ಹಾಕಿ, ಇವರೇ ಸಿಗ್ನೇಚರ್ ಹಾಕಿದ್ದೆಲ್ಲವನ್ನು ಬರ್ದಿಟ್ಟ್ಯಾರ. ಇಲ್ಲಿ ನೋಡ್ರಿ, ಅವ್ರು ಹೇಳಿದ್ರು, ಇಲ್ಲ ನೀನು 1 ಲಕ್ಷ ಕೊಡಬೇಕು. ಪ್ರಿಯರೇ, 1 ಲಕ್ಷ ಹೋಗ್ಲಿ, 1 ರೂಪಾಯಿ ಈಸ್ಕೊಳ್ಳಿಕ್ಕೆ ಅವರ ಮನೆ ಬಾಗಿಲಿಗೆ ಬರಲ್ಲ. ಕಾರಣಕ್ಕೆ ಅಂದರೆ ಆ ಅಮ್ಮನಿಗೆ ಯಾವತ್ತು ಆ 10,000 ರೂಪಾಯಿ ಸಂದಾಯ ಹಾಕಿ 1 ತಿಂಗಳಾಯ್ತು, ಆ ಅಮ್ಮನಿಗೆ ಬಂತು ಕ್ಯಾನ್ಸರ್ ರೋಗ, ಯೂಟ್ರಸ್ ಕ್ಯಾನ್ಸರ್. ಅದು ಫಸ್ಟ್ ಸ್ಟೇಜ್ ಅಲ್ಲ, 3rd ಸ್ಟೇಜ್ ಯೂಟ್ರಸ್ ಕ್ಯಾನ್ಸರ್. ಅದಾದ್ಮೇಲೆ ಇವರು 2 ತಿಂಗಳಾಯ್ತು, 3 ತಿಂಗಳಾಯ್ತು, ಬರಲಿಲ್ಲ ಈ ಅಮ್ಮ. ಅದಾದಮೇಲೆ 4th ಮಂತ್ 4ನೇ ತಿಂಗಳಲ್ಲಿ ಕೇಳಿದರು, ಫೋನ್ ಮಾಡಿದರು, ಎಲ್ಲಿ ಬರಲಿಲ್ವಲ್ಲ ನೀವು? ಆ ಅಮ್ಮ ಮಾತಾಡಿದ್ರಂತೆ, ನಾನು ಹಾಸ್ಪಿಟ್ಲಲ್ಲಿದ್ದೇನೆ, ಕ್ಯಾನ್ಸರ್ ರೋಗ ಆಗಿದೆ, ಇನ್ನು ನಿನ್ನ ಮನೆಗೆ ಆ ದುಡ್ಡಿಗೆ ಬರೋದಿಲ್ಲ. ನೀನು ಯಾವತ್ತು ಹೇಳಿದ್ಯಲ್ಲ, ನಾನು 10,000 ರೂಪಾಯಿ ಕೊಡಬೇಕು, ಸಾಕು, ನಿನ್ನ ಮನೆಗೆ ಬರಲ್ಲ. ನನಗಾಗಿ
ನೀನು ಪೂಜೆ ಮಾಡುವಾಗ ಪ್ರಾರ್ಥಿಸು. ನೋಡಿದ್ರಾ, ನನಗಾಗಿ ನೀನು ಪೂಜೆ ಮಾಡುವಾಗ ಪ್ರಾರ್ಥಿಸು. ಕ್ಯಾನ್ಸರ್ ಡಾಕ್ಟರ್ ಹೇಳಿದ್ದಾರೆ ಬದುಕಲ್ಲ. ಪ್ರಿಯ ಸಹೋದರ, ಪ್ರಿಯ ಸಹೋದರಿಯರೇ, ದೇವನ ವಾಕ್ಯ ಹೇಳ್ತದೆ, ಸತ್ಯಕ್ಕೆ ದೇವನ ವಾಕ್ಯ ಇದೆ. ನಾವು ಯಾವ ಕಾರಣಕ್ಕೂ ಯಾರಿಗೂ ಕ್ಯಾನ್ಸರ್ ಬರಬೇಕೋ ಸಾವು ಬರಬೇಕೋ ಅಲ್ಲ, ಬದಲಾಗಿ ನಿಮ್ಮ ಏನೇ ಕೆಲಸ ಇದ್ರೂ ಬೆಳಗಿನ ಪ್ರಭಾತದಲ್ಲಿ ಎಲ್ಲವನ್ನ ದೇವರಿಗೆ ಒಪ್ಪಿಸಿ. ದೇವರು ನಿಮ್ಮನ್ನು ನಡೆಸುವಂಥ ದೇವರು, ನಿಮ್ಮನ್ನು ಆಶೀರ್ವದಿಸುವಂಥ ದೇವರು, ನಿಮ್ಮನ್ನು ಪ್ರೀತಿಸುವಂಥ ದೇವರು. ಅದಕ್ಕಾಗಿಯೇ ದೇವನ ವಾಕ್ಯ ಹೇಳ್ತದೆ. ಇನ್ನು 3 ಕಾರ್ಯವನ್ನು ನಾನು ನೋಡಿ ನಿಲ್ಲಿಸ್ತೇನೆ. ಕೀರ್ತನೆ 51ನೇ ಕೀರ್ತನೆ ವಾಕ್ಯ 17. ಕೀರ್ತನೆ, ಮುರಿದ ಮನವೇ ದೇವನೊಲಿವ ಯಜ್ಞವು, ಹ್ಮ್ ನೊಂದು ಬೆಂದ ಮನವನಾತ ಒಳ್ಳೆಯನನು. ಹ್ಮ್ ಸಿಯೋನಿಗೆ ದೇವ ಶುಭವನ್ನು ಕರುಣಿಸು, ಜೆರುಸಲೇಮ್ ಕೋಟೆಯನ್ನು ಮರಳಿ ಎಬ್ಬಿಸು. ಇಲ್ಲಿ ದೇವನ ವಾಕ್ಯ ಹೇಳ್ತದೆ, ನಿನ್ನ ಹೃದಯವನ್ನ ದೇವರಿಗೆ ಬೆಳಗಿನ ಪ್ರಭಾತದಲ್ಲಿ ಸಮರ್ಪಿಸು. ಕಾರಣಕ್ಕೆಂದರೆ ಹೃದಯ ಎಂಬುದು ನಿನ್ನ ಗರ್ಭಗುಡಿ, ಅದು ದೇವನ ವಾಸಸ್ಥಾನ. ಅದಕ್ಕಾಗಿ ಈ ಪ್ರಭಾತದಲ್ಲಿ ನಿನ್ನ ಸಮರ್ಪಣೆಯು ನಿನ್ನ ಹೃದಯವನ್ನ ದೇವನಿಗೆ ಬಿಟ್ಟುಕೊಡು. ಯಾವ ಕಾರಣಕ್ಕೂ ನಿನ್ನ ಹೃದಯದಲ್ಲಿ ಸೈತಾನನಿಗೆ ಎಡೆ ಮಾಡಿಕೊಡಬೇಡ. ಆ ಹೃದಯವು ಸಂಪೂರ್ಣವಾಗಿ ದೇವನಿಗೆ ಸಮರ್ಪಿಸಿಕೊಟ್ಟಾಗ ಆ ಸಮರ್ಪಣೆ ನಿನ್ನ ಹೃದಯದಲ್ಲಿ ವಾಸ ಮಾಡುವ ತಂಗುವಂಥ ದೇವನು ನಿನ್ನನ್ನು ನೀತಿಯ ಪಥದಲ್ಲಿಯೂ ಸತ್ಯದಲ್ಲೂ ಹಾಗೂ ದೇವನ ಆಶೀರ್ವಾದದಲ್ಲೂ ನಿನ್ನನ್ನು ನಡೆಸುವಂಥ ದೇವನಾಗಿರ್ತಾರೆ. ಪ್ರೈಸ್ ದ ಲಾರ್ಡ್. ಬಲಗೈ ಮೇಲೆ ಮಾಡಿ ಪ್ರೈಸ್ ದ ಲಾರ್ಡ್. ಹಾಲೆಲುಯ್ಯ, ಹಾಲೆಲುಯ್ಯ. ಆ ಕೀರ್ತನೆ 37ನೇ ಅಧ್ಯಾಯ, ಕೀರ್ತನೆ 37ನೇ ಅಧ್ಯಾಯ ವಾಕ್ಯ 5. ಪ್ರಭುವಿಗೆ ಬಿಡು ಜೀವನ ಯಾತ್ರ ಚಿಂತೆಯನ್ನು, ಭರವಸೆಯಿಂದಿರು ಆತನದನ್ನು ಸಾಗಿಸುವನು. ಬೆಳಕಿಸುವನು ನಿನ್ನ ಸತ್ಯಸಂಧತೆಯನ್ನು ಸೂರ್ಯೋದಯದಂತೆ. ಇಲ್ಲಿ ನಿನ್ನ ಬೆಳಗಿನ ಪ್ರಭಾತದಲ್ಲಿ ಸಂಜೆವರೆಗೂ ನೀವು ನಡಿಬೇಕು, ಕೆಲಸಕ್ಕೆ ಹೋಗ್ಬೇಕು, ಎಲ್ಲೆಲ್ಲೋ ನಿಮ್ಮ ಕಾರ್ಯಕ್ರಮ ಇರ್ತದೆ. ನಿನ್ನ ಮಾರ್ಗವನ್ನು, ನಿನ್ನ ದಾರಿಯನ್ನು ದೇವನಿಗೆ ಸಮರ್ಪಿಸು. ಆಗ ದೇವನ ಆಶೀರ್ವಾದ. ನಾನು ನಿಮಗೆ ಹೇಳಿದೆ, ಈ ನವಂಬರ್ ತಿಂಗಳು ಬಂದರೆ 1 ವರ್ಷ ಆಗ್ತದೆ. ಹಾಗೂ ಈ ತಿಂಗಳು, ಯಾವ ತಿಂಗಳಿದು? ಸೆಪ್ಟೆಂಬರ್. ಈ ಸೆಪ್ಟೆಂಬರ್ಗೆ ನನಗೆ 1 ವರ್ಷ ಆಗ್ತದೆ. ನಾನು ಡಿವೈನ್ಗೆ ಹೋಗಿ 1 ವರ್ಷದಿಂದ ಅಲ್ಲಿ ವಾಕ್ಯ ಕೊಡ್ತಾ ಇದ್ದಾನೆ. ಈ ತಿಂಗಳು ನನ್ನ ಮೊಮ್ಮಗಳು ಹುಟ್ಟಿದಂಥ ದಿನ 21ನೇ ತಾರೀಕು. ನಮ್ಮ ಜೀವಿತದಲ್ಲಿ ಒಂದು ಭಯಂಕರವಾದಂಥ ದುಃಖದ ದಿನವಾಗಿತ್ತು ಅದು. ಆ ಡಿವೈನಿಗೆ ಫಸ್ಟ್ ಟೈಮಲ್ಲಿ ವಾಕ್ಯಕ್ಕಾಗಿ ಹೋಗುವಾಗ ಸೈತಾನಿಗೆ ಇಷ್ಟ ಇಲ್ಲ. ನಾನು ನನ್ನ ಮಗಳನ್ನು ಅಡ್ಮಿಟ್ ಮಾಡಿ ಪ್ರಾರ್ಥಿಸಿ ಆಸ್ಪತ್ರೆಯಲ್ಲಿ ಡೆಲಿವರಿಗೆ ನಾನು ಹೋದಂಥ ದಿನ ಅದು, ಈ 21ನೇ ತಾರೀಕು. ಅಲ್ಲಿಂದ ನಾನು ಡಿವೈನ್ಗೆ ಹೋಗಲಿಲ್ಲ. ನನ್ನ ಮಾರ್ಗ ಎಲ್ಲವನ್ನ ದೇವನಿಗೆ ಸಮರ್ಪಿಸಿಕೊಟ್ಟೆ. ನನ್ನ ಪ್ರಾರ್ಥನೆ, ನನ್ನ ಮಗಳ ತಲೆ ಮೇಲೆ ಕೈ ಇಟ್ಟು ಪ್ರಾರ್ಥಿಸಿ, ಡಾಕ್ಟರ್ ಹೇಳಿದ್ರು ಯಾವ ತೊಂದರೆ ಇಲ್ಲ, ಮಗು ಚೆನ್ನಾಗಿದೆ ಎಂಬುದಾಗಿ ಹೇಳಿ, ಅದಾದಮೇಲೆ ಸಿಸೇರಿಯನ್ ಮಾಡಿ ಮಗು ತೆಗೆಯುವಾಗ ಮಗು ಸತ್ತೋಗಿದೆ ಎಂಬುದಾಗಿ ಹೇಳಿ. ಯಾವ ರೀತಿ ಇರ್ಬೋದು ಯೋಚನೆ ಮಾಡಿ ನೋಡ್ರಿ. ಇವತ್ತಿಗೆ 1 ವರ್ಷ ಅಂದರೆ ಈ ತಿಂಗಳು 21ನೇ ತಾರೀಕು. ಆದರೆ ಮಗು ಆರಾಮಾಗಿ ಮನೆಯಲ್ಲಿ 1 ವರ್ಷ ಚೆನ್ನಾಗಿದೆ, ಗೊಂಬೆ ಥರ ನೀವೇ ನೋಡಿದ್ದೀರಿ. ಮಗು ಚೆನ್ನಾಗಿ ದೇವನ ಅಭಿಷೇಕದಲ್ಲಿ ಒಂದು ಸಾಕ್ಷಿ ಮಗು. ಕಾರಣಕ್ಕೆ ನನ್ನ ಮಾರ್ಗ, ನನ್ನ ಹೃದಯ, ನನ್ನ ತ್ಯಾಗ, ನನ್ನ ಜೀವಮಾನ ಎಲ್ಲವನ್ನ ದೇವರಿಗೆ ಸಮರ್ಪಿಸಿಕೊಟ್ಟರು. ಅದಕ್ಕಾಗಿ ನನ್ನ ಬದುಕನ್ನು ದೇವನಿಗೆ ಸಮರ್ಪಿಸಿಕೊಟ್ಟಾಗ ಬರುವಂಥ ಗಂಡಾಂತರದಿಂದ ನಿನ್ನನ್ನು ತಪ್ಪಿಸ್ತಾರೆ. ಬೇರೆ ಯಾರು ನಾನು ಉದಾಹರಣೆ ಕೊಡೋದಿಲ್ಲ. ನನ್ನ ಉದಾಹರಣೆ ಬೇಕಾದಷ್ಟು ಉದಾಹರಣೆ ಇದೆ. ಆ ಮಗು ಇವತ್ತಿಗೆ ಬದುಕಿದೆ. ಆ ಮಗುಗೆ ಈ 21ಕ್ಕೆ 1 ವರ್ಷ. ಅದಕ್ಕೆ ದೇವನ ವಾಕ್ಯ ಹೇಳ್ತದೆ, ನಿನ್ನ ಮಾರ್ಗವನ್ನು ನನಗೆ ಒಪ್ಪಿಸು. ನನ್ನ ಮಾರ್ಗವು ಸತ್ಯ, ನನ್ನ ಜೀವವು ಸದಾಕಾಲ ಆತನ ಮಾರ್ಗದಲ್ಲಿ ನಡೆಯುವಾಗ ಒಂದೇ ಒಂದು ಹಾನಿಯು ನಿನಗೆ ಸಂಭವಿಸದೆ ನಾನು ನಿಮಗೆ ಕಾಪಾಡ್ತೇನೆ ಎಂಬುದಾಗಿ. ಕಡೆಯದಾಗಿ 2 ವಾಕ್ಯವನ್ನು ಓದಿ ನಾನು ನಿಲ್ಲಿಸ್ತೇನೆ. ಮತ್ತಾಯನ ಶುಭ ಸಂದೇಶ 2ನೇ ಅಧ್ಯಾಯ ವಾಕ್ಯ 11 ವಾಕ್ಯ.
ಜ್ಯೋತಿಷ್ಯಗಳು ಆ ಮನೆಯನ್ನು ಪ್ರವೇಶಿಸಿ ಮಗುವನ್ನು ತಾಯಿ ಮರಿಯಳ ಬಳಿ ಕಂಡು ಅದಕ್ಕೆ ಸಾಷ್ಟಾಂಗವೆರಗಿ ಆರಾಧಿಸಿದರು. ತಮ್ಮ ತಮ್ಮ ಬೊಕ್ಕಸಗಳನ್ನು ಬಿಚ್ಚಿ ಚಿನ್ನ, ಪರಿಮಳ ದ್ರವ್ಯ ಮತ್ತು ರಕ್ತಬೋಳ ಇವುಗಳನ್ನು ಮಗುವಿಗೆ ಪಾದ ಕಾಣಿಕೆಯಾಗಿ ಸಮರ್ಪಿಸಿದರು. ಸಾಕು. ರೋಮಾಪುರದವರಿಗೆ ಬರೆದ ಪತ್ರ 6ನೇ ಅಧ್ಯಾಯ, ರೋಮನ್ಸ್ 6ನೇ ಅಧ್ಯಾಯ ವಾಕ್ಯ 13. ನಿಮ್ಮ ದೇಹದ ಯಾವುದೇ ಅಂಗವು ದುಷ್ಕೃತ್ಯವೆನ್ನೆಸಗುವ ಸಾಧನವಾಗುವಂತೆ ಪಾಪದ ಕಾರ್ಯಕ್ಕೆ ಅದನ್ನು ಒಪ್ಪಿಸದಿರಿ. ಬದಲಾಗಿ ಸತ್ತು ಜೀವಕ್ಕೆ ಬಂದರಂತೆ ದೇವರಿಗೆ ನಿಮ್ಮನ್ನೇ ಸಮರ್ಪಿಸಿಕೊಳ್ಳಿರಿ. ರೋಮನ್ಸ್ 12ನೇ ಅಧ್ಯಾಯ ವಾಕ್ಯ 1. ಆದುದರಿಂದ ಸಹೋದರರೇ, ದೇವರ ಅಪಾರ ಕೃಪೆಯನ್ನು ನಿಮ್ಮ ನೆನಪಿಗೆ ತಂದು ನಾನು ಬೇಡಿಕೊಳ್ಳುವುದೇನೆಂದರೆ, ನಿಮ್ಮನ್ನೇ ದೇವರಿಗೆ ಮೀಸಲಾದ ಮೆಚ್ಚುಗೆಯಾದ ಸಜೀವವಾದ ಬಲಿಯಾಗಿ ಸಮರ್ಪಿಸಿಕೊಳ್ಳಿರಿ. ಇಬ್ರಿಯರಿಗೆ ಬರೆದ ಪತ್ರ 13ನೇ ಅಧ್ಯಾಯ ವಾಕ್ಯ 15. ಆದ್ದರಿಂದ ಪ್ರಭುವಾದ ಯೇಸು ಕ್ರಿಸ್ತರನ್ನು ಮುಕ್ತ ಕಂಠದಿಂದ ಗುಣಗಾನ ಮಾಡುತ್ತಾ ಅವರ ಮುಖಾಂತರ ಸ್ತುತಿ ಎಂಬ ಬಲಿಯನ್ನು ದೇವರಿಗೆ ಸತತವಾಗಿ ಸಮರ್ಪಿಸೋಣ. 1 ಪೇತ್ರ 4ನೇ ಅಧ್ಯಾಯ ವಾಕ್ಯ 19. 1 ಪೀಟರ್ 1 ಪೇತ್ರ 4ನೇ ಅಧ್ಯಾಯ ವಾಕ್ಯ 19. ಆದ್ದರಿಂದ ದೇವರ ಚಿತ್ತಾನುಸಾರ ಹಿಂಸೆ ಬಾಧೆಯನ್ನು ಅನುಭವಿಸುವವರು ತಮ್ಮ ಸತ್ಕ್ರಿಯೆಗಳಲ್ಲಿ ನಿರತರಾಗಿರಲಿ. ಸೃಷ್ಟಿಕರ್ತನಿಗೆ ಶರಣಾಗಲಿ, ಆತ ಅವರನ್ನೆಂದಿಗೂ ಕೈಬಿಡನು. ಪ್ರೈಸ್ ದಿ ಲಾರ್ಡ್. ಹಾಲೆಲೂಯಾ, ಹಾಲೆಲೂಯಾ. ಇಲ್ಲಿ ದೇವನಿಗೆ ಬೊಕ್ಕಸದಿಂದ ಕಾಣಿಕೆಯನ್ನ ಅರ್ಪಿಸಿದರು ಎಂಬುದಾಗಿ. ಕಾಣಿಕೆ ಅಂದರೆ ನೀವು ಹಣ ಮಾತ್ರವಲ್ಲ, ನಮ್ಮ ಆತ್ಮ, ನಮ್ಮ ಶರೀರ, ಅದೇ ರೀತಿಯಲ್ಲಿ ನಮ್ಮ ಅಂಗಾಂಗಗಳು. ಪ್ರಿಯರೇ, ಅಂಗಾಂಗಗಳಲ್ಲಿ ಏನನ್ನ ನಾನು ತ್ಯಾಗ ಮಾಡ್ಬೋದು? ಶಾರೀರಿಕವಾದಂಥ ದುರಿಚ್ಛೆಗೆ ನಾವು ಬಿದ್ದು ಹೋಗ್ಬಾರ್ದು. ಅದೇ ರೀತಿಯಲ್ಲಿ ಒಂದು ವ್ಯಕ್ತಿ ಏನಾದರೂ ನಾನು ಅವತ್ತು ತ್ಯಾಗ ಮಾಡಿ ಏನೋ ಒಂದು ಕೆಲಸ ಆಗಬೇಕು, ಕೆಲಸ ಆಗುವಾಗ ತ್ಯಾಗ ಮಾಡಿ ನೀವು ಅದನ್ನು ಸಮರ್ಪಿಸಿಕೊಡ್ರೆ, ನಾನು ಏನೋ ಒಂದು ಈ 9 ದಿವಸ ನಾವು ನಾನ್ ವೆಜ್ ತಿನ್ನೋದಿಲ್ಲ. ನಾನು ಇವಾಗಲ್ಲ, ನಾನು ಹುಟ್ಟಿದ ದಿನದಿಂದಲೂ ನಮ್ಮ ಮನೆಯಲ್ಲಿ ಮಾಡ್ತಾ ಇಲ್ಲ. ಈ ಮಾತಿದ್ದು ಹಬ್ಬ ಆಚರಿಸಿ ಆ ಹಬ್ಬದ ದಿನದವರೆಗೂ 8ನೇ ತಾರೀಕು ಮಾಡ್ತಾ ಇಲ್ಲ. ಈಗ ನನ್ನ ಮಕ್ಕಳು ಮಾಡ್ತಾ ಇದ್ದಾರೆ, ನಾನ್ ವೆಜ್ ಮಾಡ್ತಾರೆ. ಈ 8-9 ದಿವಸವು ನವೆನದಲ್ಲಿ ನಾವು ನಾನ್ ವೆಜ್ ತಿನ್ನೋದಿಲ್ಲ. ತ್ಯಾಗ ಮಾಡು. ಈ ತ್ಯಾಗವು ನಿನ್ನನ್ನು ಸತ್ಯಕ್ಕೆ ನಡೆಸುತ್ತೆ. ಅದೇ ರೀತಿಯಲ್ಲಿ ನಿನ್ನ ಅಂಗಾಂಗಗಳು ಮಾಡಬೇಕೆಂಬ ಪಾಪ ಮಾಡಬೇಡ. ಅದೇ ರೀತಿಯಲ್ಲಿ ನಿನ್ನ ದೇಹ, ನಿನ್ನ ಆತ್ಮ ದೇವನಿಗೆ ಸಮರ್ಪಣೆ ಮಾಡು. ಈ ಸಮರ್ಪಣೆಯು ಶುದ್ಧವಾದಾಗ, ಇವತ್ತು ನೀವೇನು ವಾಕ್ಯ ಕೇಳಿದ್ದೀರಿ, ಈ ವಾಕ್ಯದ ಪ್ರಕಾರ ಇದನ್ನು ಎಕ್ಸ್ಪ್ಲೇನ್ ಮಾಡಲಿಕ್ಕೆ ಏನೋ ಒಂದು 2 ಅವರ್ಸ್ ಆದರೂ ಬೇಕು, ಸಮಯ ಇಲ್ಲ. ದೇವನ ಆಶೀರ್ವಾದ, ನಿನ್ನ ಸಮರ್ಪಣೆಯು ಇಡೀ ನನ್ನ ಶರೀರ ದೇವನಿಗೆ ಮೀಸಲಾಗಿ ಒಪ್ಪಿಸಿಕೊಡುವಾಗ ಆಚಾರ ನಿನ್ನದಾಗಿರಬಾರ್ದು, ವಿಚಾರ ನಿನ್ನದಾಗಿರಬೇಕು. ವಿಚಾರ ನಿನ್ನದಾಗಿರುವಾಗ ದೇವನು 100ಕ್ಕೆ 100% ದೇವರು ನಿಮ್ಮನ್ನು ಅನುಗ್ರಹಿಸ್ತಾರೆ. ಇದರಲ್ಲಿ ಒಂದು ಕಿಂಚತ್ತು ದೇವನು ಎಲ್ಲಿಯೂ ನಮಗೆ ಮೋಸ ಮಾಡೋದಿಲ್ಲ. ಅದಕ್ಕಾಗಿ ಸತತವಾಗಿ ಪ್ರಾರ್ಥಿಸ್ರಿ, ನಿರಂತರ ಪ್ರಾರ್ಥಿಸ್ರಿ. ಸದಾಕಾಲ ನಿಮ್ಮ ವಿಶ್ವಾಸವನ್ನು ಯಾವ ಕಾರಣಕ್ಕೂ ಸೈತಾನನ ಕೈಗೆ ಒಪ್ಪಿಸಬೇಡಿ. ಏನನ್ನ ಮಾಡಬೇಕೆಂಬುದಾಗಿ ದೇವರು ನಿಮಗೆ ತಿಳಿಸಾರೋ ಅದನ್ನು ಮಾಡ್ರಿ. ದೇವರು ಬಿಟ್ಟು ನಾವು ಯಾವ ಕಾರಣಕ್ಕೂ ನನ್ನ ಆತ್ಮ, ನನ್ನ ಶರೀರ, ನನ್ನ ಜೀವ ಅಶುದ್ಧ ಆಗಲಿಕ್ಕೆ ಬಿಡಬೇಡಿ. ಏಕೆಂದರೆ ಸದಾಕಾಲ ದೇವನು ನಮ್ಮ ಹೃದಯದಲ್ಲಿ ತಂಗುವಂಥ ದೇವನು. ಎಲ್ಲರೂ ಎದ್ದು ನಿಲ್ಲ. ಪರಿಶುದ್ಧ ದೇವನೇ, ಜೀವದ ಒಡೆಯನೇ, ಇದೋ ಈ ರಾತ್ರಿ ನಿನ್ನ ಪರಿಶುದ್ಧ ಸಾನ್ನಿಧ್ಯ ಒಂದೊಂದು ಮಕ್ಕಳನ್ನ ಅಭಿಷೇಕದಲ್ಲಿ ನಡೆಸಲಿಸುವ ನಿನ್ನ ಪರಿಶುದ್ಧ ನಾಮದಲ್ಲಿ ಆಜ್ಞಾಪೂರ್ವಕವಾಗಿ ಪ್ರಾರ್ಥಿಸಿದ್ದೇನೆ. ಇದೋ ನಿನ್ನ ನಾಮದಲ್ಲಿ ಎಲ್ಲವೂ ಸಾಧ್ಯ. ಒಂದೊಂದು ವಾಕ್ಯದಲ್ಲಿ ಭೂಮಿ ಆಕಾಶವನ್ನು ಸೃಷ್ಟಿ ಮಾಡಿದಂಥ ಸೃಷ್ಟಿಕರ್ತನೆ, ಅದೋ ನಿನ್ನ ಪರಿಶುದ್ಧ ನಾಮದಲ್ಲಿ ನಂಬಿಕೆಯಿಂದ ಪ್ರಾರ್ಥಿಸುವಾಗ ಪ್ರತಿಯೊಬ್ಬರಿಗೂ ಬಿಡುಗಡೆಯನ್ನು ಅನುಗ್ರಹಿಸಿ ನಿನ್ನ ಸಾನ್ನಿಧ್ಯಕ್ಕೆ ಸಮರ್ಪಿಸಿ ಕೊಡ್ತಿದ್ದೇನೆ. ಎಲ್ಲ ಪೈಶಾಚಿಕ ಕಾರ್ಯಗಳು, ಎಲ್ಲ ಮಾಟ ಮಂತ್ರ ಗಟ್ಟು ಶೂನ್ಯ ಮಾಯೆಗಳು, ಎಲ್ಲ ರೋಗಗಳು, ಇದೋ ಸೈತಾನ ಕಾರ್ಯಗಳು, ಮಾಟದಿಂದ ಬಂದ ರೋಗಗಳು ಎಲ್ಲವನ್ನ ಬಂಧಿಸುತ್ತಿದ್ದೇನೆ ನಿನ್ನ ನಾಮದಲ್ಲಿ. ನಿನ್ನ ರಕ್ತ ಇಲ್ಲಿ ಚೆಲ್ಲಲ್ಪಡಲಿಕ್ಕಾಗ್ತಾನೆ. ಒಬ್ಬೊಬ್ಬರನ್ನ ಶುದ್ಧೀಕರಿಸಿ
ಒಬ್ಬೊಬ್ಬರನ್ನ ಶುದ್ಧೀಕರಿಸು ಕರ್ತನೆ. ಎಲ್ಲಾ ಬಲಹೀನತೆ ಪಾಪಗಳು ಬಿಟ್ಟು ಹೋಗಲಿ, ಎಲ್ಲಾ ಬಲಹೀನತೆಯ ಎಲ್ಲಾ ಕೆಟ್ಟ ಸ್ವಭಾವಗಳು ಬಿಟ್ಟು ಹೋಗಲಿ ಕರ್ತನೆ. ಕೇಳಿದಂತ ಒಂದೊಂದು ವಾಕ್ಯಗಳು ನಮ್ಮ ಹೃದಯವನ್ನ ಸ್ಪರ್ಶಿಸಲಿ ಕರ್ತನೆ. ನಿನ್ನ ಪರಿಶುದ್ಧ ಆತ್ಮ ಅಭಿಷೇಕದಲ್ಲಿ ನಾನು ಸಂಪೂರ್ಣವಾಗಿ ನಿನಗೆ ನನ್ನ ಆತ್ಮ ಶರೀರ ಜೀವವನ್ನು ಸಮರ್ಪಿಸಿಕೊಡುವಂತ ಕೃಪಾ ವರವನ್ನು ನಮಗೆ ಕರುಣಿಸು. ಈ ಶರೀರದಲ್ಲಿ ಯಾವ ಪಾಪವು ಮಾಡದಂತೆ, ಶರೀರವು ಮಲಿನವಾಗದಂತೆ ನಮ್ಮೆಲ್ಲರನ್ನ ಶುದ್ಧೀಕರಿಸು, ನಮ್ಮೆಲ್ಲರನ್ನ ಅನುಗ್ರಹಿಸು, ನಮ್ಮೆಲ್ಲರನ್ನ ಬಲಪಡಿಸು, ನಮ್ಮೆಲ್ಲರನ್ನ ನಿನ್ನ ಶಕ್ತಿಯಲ್ಲಿ, ನಿನ್ನ ವಾಕ್ಯದಲ್ಲಿ, ನಿನ್ನ ಅಭಿಷೇಕದಲ್ಲಿ ನಮ್ಮನ್ನ ಮುನ್ನಡೆಸು ಕರ್ತನೆ. ಯಾವ ಕಾರಣಕ್ಕೂ ನಮ್ಮ ಜೀವಿತದಲ್ಲಿ ಸೋಲಿಲ್ಲದಂತೆ ಜಯವನ್ನ ಕರುಣಿಸು. ಇದೋ ಸದಾ ಕಾಲ ನಿಮ್ಮ ಸಮ್ಮುಖದಲ್ಲಿ ಒಂದು ಸಾಕ್ಷಿಯಾಗಿ ಬದುಕುವಂತ ಕೃಪಾವರವನ್ನ ಕರುಣಿಸು. ವಿಶೇಷವಾಗಿ ನಮ್ಮ ಶರೀರ ತಲೆಯಿಂದ ಕಾಲಿನ ತನಕ ಯೇಸುವಿನ ಪರಿಶುದ್ಧ ನಾಮದಲ್ಲಿ ಎಲ್ಲ ಬಲಹೀನತೆಗಳು ಬಿಟ್ಟು ಹೋಗಲಿ ಎಂಬುದಾಗಿ ಪ್ರಾರ್ಥಿಸಿದ್ದೇನೆ ಕರ್ತನೆ. ಎಲ್ಲಾ ವಿಧವಾದಂತ ಕೆಟ್ಟ ಅಭ್ಯಾಸಗಳು ಬಿಟ್ಟು ಹೋಗಲಿ ಎಂಬುದಾಗಿ ಪ್ರಾರ್ಥಿಸಿದ್ದೇನೆ. ಅದು ಎಂತ ಮಾರಕವಾದ ರೋಗವಿದ್ದರೂ ಯೇಸುವಿನ ನಾಮದಲ್ಲಿ ಎಲ್ಲಾ ರೋಗವು ನಮ್ಮನ್ನ, ನಮ್ಮ ಕುಟುಂಬಸ್ಥರನ್ನ, ನಮ್ಮಲ್ಲಿ ಅನೇಕರು ಕೇಳಿಕೊಂಡಿದ್ದಾರೆ, ಪ್ರತಿಯೊಂದು ವಿಷಯಕ್ಕಾಗಿ ಕೇಳಿಕೊಂಡಂತ ಎಲ್ಲರನ್ನ ಆಶೀರ್ವದಿಸು. ಎಲ್ಲ ರೋಗಗಳಿಂದ ಬಿಡುಗಡೆ ಮಾಡು, ಸಮಸ್ಯೆಗಳಿಂದ ಬಿಡುಗಡೆ ಮಾಡು, ಸಾಲಗಳಿಂದ ಬಿಡುಗಡೆ ಮಾಡು. ಮನೆ ಇಲ್ಲದವರಿಗೆ ಮನೆಯನ್ನ, ಮನೆಗೆ ಕಟ್ಟಲು ಪ್ರಾಬ್ಲಮ್ ಆಗಿರ್ತಕ್ಕಂಥ ಒಬ್ಬೊಬ್ಬರಿಗೆ ಆ ಉಪದ್ರಗಳಿಂದ ಬಿಡುಗಡೆಯನ್ನ ಕರ್ತನೆ. ಸತ್ಯಕ್ಕೆ ಜಯವನ್ನ ನೀನು ಕಾಣಿಸಿಕೊಡುವಂತ ದೇವರು. ಕೋರ್ಟಿನಲ್ಲಿ ವ್ಯಾಜ್ಯ, ಇದೋ ನಾನಾ ರೀತಿಯಲ್ಲಿ ಸುಳ್ಳು ವ್ಯಾಜ್ಯ ಕೊಟ್ಟಿರ್ತಕ್ಕಂಥ ಎಲ್ಲ ಕೇಸುಗಳು ನಿನ್ನ ನಾಮದಲ್ಲಿ ಸಂಪೂರ್ಣ ನಿರ್ವೀರ್ಯಗೊಳ್ಳಲಿ ಕರ್ತನೆ. ಸತ್ಯಕ್ಕೆ ಜಯವನ್ನ ಕರುಣಿಸು. ಅದೇ ರೀತಿ ಇದು ಹಣದ ವಸ್ತುವಿನ ವ್ಯಕ್ತಿಯ ಯಾವ ಒಂದು ಈ ಲೋಕದಲ್ಲಿ ನಮ್ಮನ್ನ ಏಮಾರಿಸದಂತೆ ಕರ್ತನೆ. ನಾವು ಯಾವ ಕಾರಣಕ್ಕೂ ನಮಗೆ ಮೋಸ ಮಾಡದಂತೆ ಒಬ್ಬೊಬ್ಬರನ್ನ ಅನುಗ್ರಹಿಸು, ನ್ಯಾಯವನ್ನು ಕರುಣಿಸು. ಅದು ಎಲ್ಲವೂ ನಮಗೆ ಹಿಂತಿರುಗಿ ಬರುವಂತ ಕೃಪೆಯನ್ನ ಕರುಣಿಸು ಕರ್ತನೆ. ನಿನ್ನ ಕೃಪೆ, ನಿನ್ನ ಆಶೀರ್ವಾದದೊಂದಿಗೆ ಎಲ್ಲ ಕೆಟ್ಟ ಮನಸ್ಥಿತಿಯಿಂದ ನಮ್ಮ ಕುಟುಂಬಕ್ಕೆ, ನಮ್ಮ ಸಮಾಜದಲ್ಲಿ ಇದು ನಾನಾ ರೀತಿಯಲ್ಲಿ ದುರವಸ್ಥೆಯಲ್ಲಿ ಇರ್ತಕ್ಕಂಥ ಅನೇಕ ವ್ಯಕ್ತಿಗಳು ಕರ್ತನೆ ಶುದ್ಧಿಯಾಗಲಿ ಸ್ವಾಮಿ. ಯಾವ ಹೊಟ್ಟೆ ಕಿಚ್ಚು ನಮ್ಮ ಮೇಲೆ ಇಲ್ಲದಂತೆ, ಯಾವ ಕೇಡು ನಮಗೆ ಸಂಭವಿಸದಂತೆ, ಯಾರ ಮೂಲಕವೂ ನಮಗೆ ಯಾವ ವಿಧವಾದಂತ ಬಲಾತ್ಕಾರಿಗಳು ಆಗದಂತೆ, ಯಾವ ವಿಧವಾದಂತ ಮೋಸದ ಕಾರ್ಯಗಳು ನಡೆಯದಂತೆ ಒಬ್ಬೊಬ್ಬರನ್ನ ಅನುಗ್ರಹಿಸು, ಆಶೀರ್ವದಿಸು. ಓದಿರುವಂತ ಮಕ್ಕಳಿಗೆ ಒಳ್ಳೆ ಕೆಲಸ ಮಾಡುವಂತ ಮಕ್ಕಳಿಗೆ ಒಳ್ಳೆಯ ಸಂಬಳವನ್ನ ಹಾಗೂ ಒಳ್ಳೆಯ ಆರೋಗ್ಯವನ್ನ ಅನುಗ್ರಹಿಸು. ಅದೇ ರೀತಿಯಲ್ಲಿ ಓದಿದಂತ ಎಲ್ಲ ಮಕ್ಕಳಿಗೆ ಒಳ್ಳೆ ಕೆಲಸವನ್ನ ಕೊಡುವಂತ ಕೃಪಾ ಆಶೀರ್ವಾದವನ್ನ ಕರುಣಿಸು. ಇಡೀ ಲೋಕದಲ್ಲಿ ಶಾಂತಿ ಸಮಾಧಾನವನ್ನ ಕರುಣಿಸು. ಸತ್ಯವು ಒಂದೊಂದು ಹೃದಯವನ್ನ ತುಂಬಿಕೊಳ್ಳಲಿ, ಸತ್ಯವು ಒಂದೊಂದು ಹೆಜ್ಜೆಯನ್ನ ನಡೆಸುವಂತದ್ದಾಗಲಿ, ಸತ್ಯವು ನಮ್ಮೆಲ್ಲರನ್ನ ಸ್ವರ್ಗೀಯ ಕಡೆಗೆ ಕೊಂಡು ಹೋಗುವಂತ ಕೃಪಾವರವನ್ನ ಕರುಣಿಸು. ರಕ್ಷಕನ ಹೆಸರಲ್ಲಿ ನಮ್ಮೆಲ್ಲರನ್ನ, ನಮ್ಮ ಕುಟುಂಬವನ್ನ, ನಮ್ಮ ಪ್ರಯಾಣವನ್ನ, ಹೋಗುವಂತ ವಾಹನ, ಅದರ ಬಿಡಿ ಭಾಗ, ಅಕ್ಕಪಕ್ಕ ಹಿಂದೆ ಮುಂದೆ ಬರುವಂತ ಎಲ್ಲ ವಾಹನ, ರಸ್ತೆ, ಪ್ರಕೃತಿ ಎಲ್ಲವನ್ನ ಸಮರ್ಪಿಸಿಕೊಡುತ್ತಾ ಬೇಡಿದ್ದನ್ನ ಪ್ರಭು ಯೇಸುವಿನ ನಾಮದಲ್ಲಿ ಪಡೆದಿದ್ದೇವೆ ಎಂಬುದಾಗಿ ನಂಬಿ ಪ್ರಾರ್ಥಿಸಿದ್ದೇವೆ. ಜೀವದ ಒಡೆಯನೇ, ಜೀವದ ಒಡೆಯನೇ, ಜೀವದ ಒಡೆಯನೇ, ಸ್ವರ್ಗದಲ್ಲಿರುವ ನಮ್ಮ ತಂದೆಯೇ, ನಿಮ್ಮ ನಾಮ ಪೂಜಿತವಾಗಲಿ, ನಿಮ್ಮ ರಾಜ್ಯ ಬರಲಿ, ನಿಮ್ಮ ಚಿತ್ತ ಸ್ವರ್ಗದಲ್ಲಿ ನೆರವೇರುವ ಪ್ರಕಾರ ಭುವಿಯಲ್ಲಿಯೂ ನೆರವೇರಲಿ. ನಮ್ಮ ಅನುದಿನದ ಆಹಾರವನ್ನು ಇಂದು ನಮಗೆ ನೀಡಿರಿ. ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸುವ ಪ್ರಕಾರ ನಮ್ಮ ಪಾಪಗಳನ್ನು ಕ್ಷಮಿಸಿರಿ. ನಮ್ಮನ್ನು ಶೋಧನೆಗೊಳಪಡಿಸದೆ ಕೇಡಿನಿಂದ ನಮ್ಮನ್ನು ರಕ್ಷಿಸಿರಿ. ಪರಿಶುದ್ಧ ದೇವನೇ, ಜೀವದ ಒಡೆಯನೇ, ಇಂದು ನಾವೆಲ್ಲರೂ ಸೇರಿ ಪ್ರಾರ್ಥಿಸಿದ್ದೇವೆ. ನಾಳೆ ನಾವು ಪ್ರಾರ್ಥಿಸುತ್ತೇವೋ ಇಲ್ಲವೋ ತಿಳಿಯದು. ನಮ್ಮ ಆಯುಸ್ಸಿನಲ್ಲಿ ಇದು ಕಡೇ ದಿನ, ಕಡೆ ರಾತ್ರಿ ಆಗಿರಬಹುದು. ಈ ದೇಹದಿಂದ ಆತ್ಮ ಕಳಿಸುವುದಲ್ಲಿ ನಮ್ಮೆಲ್ಲರನ್ನ ಸ್ವರ್ಗೀಯ ಸಾಮ್ರಾಜ್ಯಕ್ಕೆ ಹಕ್ಕು ಬಾಧ್ಯಸ್ಥರನ್ನಾಗಿ ಮಾಡಿರಿ. ಪವಿತ್ರ ಶಿಲುಬೆಯ ಗುರುತಿನ ಮೂಲಕ ನಮ್ಮ ವೈರಿಗಳಿಂದ ನಮ್ಮನ್ನು ರಕ್ಷಿಸಿರಿ. ನಮ್ಮ ಸರ್ವೇಶ್ವರ ಪಿತನ ಸುತನ ಪರಿಶುದ್ಧಾತ್ಮನ ನಾಮದಲ್ಲಿ